ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಏನು ಕುಡಿಬೇಕು, ದಿನವನ್ನೆಲ್ಲ ಆರೋಗ್ಯವಾಗಿ ಹೇಗೆ ಪ್ರಾರಂಭಿಸಬೇಕು ಅಂತ ನೋಡೋಣ. ನಾನು ನಿಮಗೆ ಮೊಳಕೆ ಕಾಳಲ್ಲಿ ಒಂದು ಪಡ್ಡು ಮಾಡಿ ತೋರಿಸ್ತೀನಿ ಮತ್ತು ಅರ್ಲಿ ಮಾರ್ನಿಂಗ್ ಕುಡಿಯೋ ಒಂದು ಹೆಲ್ದಿ ಡ್ರಿಂಕ್ನ ತೋರಿಸ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಬೆಳಗ್ಗೆ ತಿನ್ನೋ ಬ್ರೇಕ್ಫಾಸ್ಟು ಸಿಂಪಲ್ಲಾಗಿರಬೇಕು ಮತ್ತು ಪೋಷಕಾಂಶಗಳಿಂದ ಕೂಡಿರಬೇಕು. ಆಗಷ್ಟೇ ನಮ್ಮ ಡೇ ಫುಲ್ ಎನರ್ಜೆಟಿಕ್ ಆಗಿ ಮತ್ತು ಹೆಲ್ದಿಯಾಗಿರೋಕ್ಕೆ ಸಾಧ್ಯ ಆಗುತ್ತೆ. ಹಂಗಾಗಿ ನಾವು ಬ್ರೇಕ್ಫಾಸ್ಟ್ನ ಚೂಸ್ ಮಾಡ್ಕೊಳ್ಳೋವಾಗ ಹೆಲ್ದಿ ಆಗಿರೋದನ್ನ ಚೂಸ್ ಮಾಡ್ಕೋಬೇಕು. ಒಂದು ಮಿಕ್ಸಿ ಜಾರ್ ತಗೊಂಡು ನಾವು ಮೊಳಕೆ ಕಟ್ಕೊಂಡಿರೋ ಕಾಳನ್ನೆಲ್ಲ ಅದರಲ್ಲಿ ಹಾಕಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ತುಂಬ ಸ್ಮೂತಾಗಿ ಏನು ಮಿಕ್ಸಿ ಮಾಡ್ಕೋಬೇಡಿ, ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ ಸಾಕು. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ನಾವು ಅಕ್ಕಿ ಹಿಟ್ಟಲ್ಲಿ ಪಡ್ಡು ಮಾಡ್ತೀವಿ, ದೋಸೆ ಮಾಡ್ತೀವಿ, ಇಡ್ಲಿ ಮಾಡ್ತೀವಿ. ನೀವು ಅದೇ ಥರ ಪಡ್ಡು ದೋಸೆ ಮಾಡಿಕೊಡಿ. ಆದರೆ ಅಕ್ಕಿ ಬದಲು ಸಿರಿಧಾನ್ಯಗಳನ್ನ ಯೂಸ್ ಮಾಡ್ಕೊಳ್ಳಿ, ಮೊಳಕೆ ಕಾಳನ್ನ ಯೂಸ್ ಮಾಡಿ. ಈ ಥರ ಫುಡ್ನ ನಾವು ಮಕ್ಕಳಿಗೆ ಕೊಡೋದ್ರಿಂದ ಅವರು ತುಂಬ ಶಾರ್ಪ್ ಆಗ್ತಾರೆ ಮತ್ತು ಎನರ್ಜೆಟಿಕ್ ಆಗಿ ಇರ್ತಾರೆ. ಈಗ ನಾವು ಮಕ್ಕಳನ್ನ ನೋಡಿದ್ರೆ ಸಣ್ಣ ವಯಸ್ಸಿಗೆ ಅವ್ರಿಗೆ B12 ಡೆಫಿಷಿಯನ್ಸಿ ಇರುತ್ತೆ, ಐರನ್ ಡೆಫಿಷಿಯನ್ಸಿ ಇರುತ್ತೆ ಮತ್ತು ತುಂಬ ಲೆಥಾರ್ಜಿಕ್ ಇರ್ತಾರೆ. ಯಾಕಂದರೆ ತಿನ್ನೋ ಫುಡ್ಡಲ್ಲಿ ನ್ಯೂಟ್ರಿಯೆಂಟು ಸರಿಯಾಗಿ ಸೇರ್ತಾ ಇಲ್ಲ. ಇಲ್ಲಿ ನೋಡಿ, ರುಬ್ಬಿಟ್ಕೊಂಡಿರೋ ಮೊಳಕೆ ಕಾಳು ಮತ್ತು ಕ್ಯಾರೆಟು, ತುರಿದಿರೋ ಕ್ಯಾರೆಟು, ಚಾಪ್ ಮಾಡಿ ಇಟ್ಕೊಂಡು ಆನಿಯನ್ನು, ಸೆಲೆರ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ಳಿ. ಯಾಕಂದರೆ ಅದು ಪಡ್ಡು ಮಾಡಬೇಕಂದ್ರೆ ಅದು ಸ್ವಲ್ಪ ಬೈಂಡಿಂಗ್ಗೆ ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ಳಿ. ಉಪ್ಪು ಸ್ವಲ್ಪ ಹಾಕ್ಕೊಂಡು, ನಿಮ್ಮ ಹತ್ರ ಅಕ್ಕಿ ಹಿಟ್ಟಿದ್ರೆ 1-2 ಸ್ಪೂನ್ ಅಕ್ಕಿ ಹಿಟ್ಟು ಸಹ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಇಲ್ಲ ನೀವು ಇದನ್ನೇ ರುಬ್ಕೊಂಡು ಬೇಕಾದರೆ ಪಡ್ಡು ಥರ ಮಾಡ್ಬೋದು. ನಾನು ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ಸ್ಟವ್ ಆನ್ ಮಾಡಿಕೊಂಡು ನಾವು ಪಡ್ಡು ಮಾಡೋ ತವಾ ನೆಡಿ. ತವಾ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಸಣ್ಣದಾಗಿ ಉಂಡೆ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ನಾನು ಸಣ್ಣದಾಗಿ ಉಂಡೆ ಮಾಡಿಕೊಂಡು ಇದನ್ನು ಕಡಿಮೆ ಉರಿಯಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಎಲ್ಲನೂ ಇದು ಮಾಡ್ಕೊಂಡು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಈ ಹೋಲ್ಸಲ್ಲೆಲ್ಲ ಪಡ್ಡುನ ಇದನ್ನ ಸ್ವಲ್ಪ ಕ್ಲೋಸ್ ಮಾಡಿಡಿ. ಕ್ಲೋಸ್ ಮಾಡಿಟ್ಟು ಒಂದು ಸಲ ನೋಡಿಬಿಟ್ಟು ಇನ್ನೊಂದು ಸಲ ತಿರುಗಿಸ್ಕೊಡಿ ಪಡ್ಡುನ. ನೋಡಿ, ಚೆನ್ನಾಗಿ ಬೆಂದಿದೆ ಒಂದು ಸೈಡು. ಇನ್ನೊಂದು ಸೈಡು ನಾವು ಬೇಯಿಸ್ಕೋಬೇಕಾಗುತ್ತೆ. ಎಲ್ಲ ತಿರುಗಿಸ್ಕೊಟ್ಟು ಇನ್ನೊಂದು ಸಲ ಕ್ಲೋಸ್ ಮಾಡಿ. ನೋಡಿ, ನಮ್ಮ ಪಡ್ಡು ರೆಡಿ ಆಗಿದೆ. ರೆಡಿಯಾಗಿರೋ ಪಡ್ಡು ಎಲ್ಲ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ ನಿಮಗೆ ಒಂದು ಒಳ್ಳೆ ಹೆಲ್ದಿ ಡ್ರಿಂಕ್ನ ಮಾಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ನಾನಿಲ್ಲಿ 2 ಸ್ಪೂನ್ ಜೀರಿಗೆನ ತಗೊಳ್ತಿದ್ದೀನಿ, 2 ಸ್ಪೂನ್ ಓಮ್ ಕಾಳನ್ನ ತಗೊಳ್ತಿದ್ದೀನಿ. ಜೀರಿಗೆ ಸ್ವಲ್ಪ ಜಾಸ್ತಿನೂ 3 ಸ್ಪೂನು ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲಿ ಸೋಂಪನ್ನ 2 ಸ್ಪೂನ್ ತಗೊಳ್ತಾ ಇದ್ದೀನಿ, ಧನಿಯಾ 2 ಸ್ಪೂನ್ ತಗೊಳ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಮೆಂತ್ಯ ಬೇಕು ಅಂದರೆ ಮೆಂತ್ಯನೂ 1 ಸ್ಪೂನ್ ತಗೊಳ್ಳಿ. ಮತ್ತು 1-2 ದೊಡ್ಡ ಚಕ್ಕೆನ ತಗೊಳ್ತಾ ಇದ್ದೀನಿ. ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಜೀರಿಗೆನ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಜೀರಿಗೆ ನಮ್ಮ ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡುತ್ತೆ. ನಾವು ಹೊಟ್ಟೆ ಒಂಥರ ಸ್ಟಮಕ್ಕು ಬ್ಲೋಟಿಂಗ್ ಇದ್ದಾಗ, ತಿಂದಿದ್ದು ಫುಡ್ಡು ಸರಿಯಾಗಿ ಜೀರ್ಣ ಆಗಲಿಲ್ಲ ಅಂದಾಗ ಬಿಸಿ ನೀರಿಗೆ ಜೀರಿಗೆ ಹಾಕ್ಕೊಂಡು ಕುಡಿದ್ರೂ ಸಹ ಜೀರ್ಣ ಆಗುತ್ತೆ. ಈ ಥರ ಹೆಲ್ದಿ ಡ್ರಿಂಕ್ನ ಅರ್ಲಿ ಮಾರ್ನಿಂಗ್ ಕುಡಿಯೋದ್ರಿಂದ ನಮ್ಮದು ಹೊಟ್ಟೆ ಉಬ್ಬರ ಆಗಿರ್ಬೋದು, ಒಂಥರ ಸ್ಟಮಕ್ ಬ್ಲೋಟಿಂಗ್, ಡೈಜೆಸ್ಟಿವ್ ಪ್ರಾಬ್ಲಮ್ನ ಸಹ ನಾವು ಕಡಿಮೆ ಮಾಡ್ಬೋದು. ಈ ಥರ ನಾನು ಎಲ್ಲನೂ ಧನಿಯಾ ಮತ್ತು ಸೋಂಪು, ಓಮ್ ಕಾಳು ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಫೈನ್ ಪೌಡ್ರ್ ಬರೋ ಥರ ಮಿಕ್ಸಿ ಮಾಡ್ಕೊಳ್ಳಿ. ನಿಮ್ಮ ಡೇನ ಈ ಥರ ಹೆಲ್ದಿ ಡ್ರಿಂಕಿಂದ ಸ್ಟಾರ್ಟ್ ಮಾಡಿ. ಟೀ ಕಾಫಿನ ಸ್ಕಿಪ್ ಮಾಡಿ ಈ ಥರ ಹೆಲ್ದಿ ಡ್ರಿಂಕಿಂದ ಸ್ಟಾರ್ಟ್ ಮಾಡಿದಾಗ ಒಂದು ಒಳ್ಳೆ ಫ್ರೆಶ್ನೆಸ್ ಫೀಲ್ ಸಿಗುತ್ತೆ ನಮಗೆ. ಮಕ್ಕಳು ನಾವು ಹೇಳಿದ ಮಾತನ್ನ ಕೇಳಲ್ಲ, ಬಟ್ ಆದರೆ ನಮ್ಮನ್ನು ಫಾಲೋ ಮಾಡ್ತಾರೆ. ಇದನ್ನೆಲ್ಲ ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ಒಂದು ಫೈನ್ ಪೌಡ್ರ್ ಬರೋ ಥರ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಈ ರೀತಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಮೆತ್ತಗೆ. ನೋಡಿ, ಇದನ್ನು ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡು ನಾವು 2 ತಿಂಗಳು ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಇದೇನು ಹಾಳಾಗಲ್ಲ. ನಾನು ಇಲ್ಲೊಂದು ಪಾತ್ರೆ ಇಟ್ಕೊಂಡು ಬಿಸಿ ನೀರು ಕಾಯಿಸ್ತಾ ಇದ್ದೀನಿ. ನೋಡಿ, ಈಗ ಪಡ್ಡು ಎಲ್ಲ ಒಂದು ಪ್ಲೇಟ್ಗೆ ಹಾಕಿದ್ವಲ್ಲ, ಇದಕ್ಕೆ ಸ್ವಲ್ಪ ಚಟ್ನಿ ಮತ್ತು ನಾನು ಬೆಂಡೆಕಾಯಿನ ಕರಿ ಮಾಡಿದ್ದೆ ಅದನ್ನು ಹಾಕ್ಕೊಂಡು ಈ ನೀರಿಗೆ ಕಾಯಿಸ್ಕೊಂಡಿದ್ದೀವಲ್ಲ ಇದಕ್ಕೆ 1 ಸ್ಪೂನ್ ಪೌಡ್ರನ್ನ ಹಾಕಿ ಒಂದು ಲೆಮನ್ನ ಹಿಂಡ್ಕೊಂಡು ಕುಡಿಯೋಣ. ಈ ಥರ ಅರ್ಲಿ ಮಾರ್ನಿಂಗು ಹೆಲ್ದಿಯಾಗಿ ಸ್ಟಾರ್ಟ್ ಮಾಡಿದ್ರೆ ಆ ಡೇ ತುಂಬ ಚೆನ್ನಾಗಿರುತ್ತೆ ಮತ್ತು ಎನರ್ಜೆಟಿಕ್ ಆಗಿರ್ತೀವಿ. ನೋಡಿ, ಈ ನೀರಿಗೆ ಒಂದು ಲೆಮನ್ನು ಸಹ ಸ್ಕ್ವೀಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ ಡೇನ. ಈ ಥರ ಮಾಡಿ ನೀವು ಖಂಡಿತ ಸಣ್ಣಾಗಿ ಹೆಲ್ದಿ ಆಗ್ತೀರಾ. ಈಗ ಟೇಸ್ಟ್ ಮಾಡೋಣ. ನೋಡಿ, ನಿಜ ಟೀ ಕಾಫಿಗಿಂತೂ ಸೂಪರ್ ಫ್ರೆಶ್ನೆಸ್ ಅನ್ನಿಸ್ತಿದೆ ಈ ಡ್ರಿಂಕು. ಈಗ ಪಡ್ಡುನ ಟೇಸ್ಟ್ ಮಾಡೋಣ. ನೋಡಿ, ಪಡ್ಡು ತುಂಬ ಚೆನ್ನಾಗಿದೆ.
ಜಿಮ್ಗೇನಾದರೂ ಹೋದರೆ ಅಲ್ಲಿ ಫಸ್ಟ್ ಹೇಳೋದು ಪ್ರೋಟೀನ್ ತಗೊಳ್ಳಿ. ಯಾಕಂದರೆ 40 ಆಗ್ತಿದ್ದಂಗೆ ಮಸಲ್ ಲಾಸ್ ಸ್ಟಾರ್ಟ್ ಆಗುತ್ತೆ, ಬಾಡಿ ಸ್ಟ್ರೆಂತ್ ಕಡಿಮೆ ಆಗುತ್ತೆ, ಮಸಲ್ಸ್ ಎಲ್ಲ ವೀಕ್ ಆಗುತ್ತೆ. ಸೊ ಹಂಗಾಗಿ ನಾವು ಪ್ರೋಟೀನ್ಸ್ನ ತಗೊಳ್ಳೇಬೇಕು. ನಮ್ಮ ಬಾಡಿಗೆ ಮಸಲ್ಸ್ ಗ್ರೋತ್ ಆಗಬೇಕು ಅಂದರೆ ಪ್ರೋಟೀನ್ಸ್ ತುಂಬ ಇಂಪಾರ್ಟೆಂಟ್. ಹಂಗಾಗಿ ಪ್ರೋಟೀನ್ ಸೋರ್ಸ್ ಫುಡ್ಸ್ನ ನಾವು ತಗೊಳ್ಳೋದನ್ನು ಸ್ಟಾರ್ಟ್ ಮಾಡಬೇಕು. ಮತ್ತು ವೆಜಿಟೇರಿಯನ್ಸ್ಗೆ ಮೊಳಕೆ ಕಾಳು ಅನ್ನೋದು ಒಳ್ಳೆ ಗಿಫ್ಟ್ ಇದ್ದಂಗೆ, ಒಳ್ಳೆ ಪ್ರೋಟೀನ್ ಸೋರ್ಸು. ನಾನ್ ವೆಜಿಟೇರಿಯನ್ಸ್ಗೆ ಅಟ್ಲೀಸ್ಟ್ ಚಿಕನ್ನು ಎಗ್ಗಲ್ಲಿ ಸಿಗುತ್ತೆ. ವೆಜಿಟೇರಿಯನ್ಸ್ ಆದರೆ ಮೊಳಕೆ ಕಾಳು, ಪನ್ನೀರು ಈ ಥರ ನಾವು ತಗೋಬೇಕಾಗುತ್ತೆ. ಮೊಳಕೆ ಕಾಳಲ್ಲಿ ನಮಗೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಮತ್ತು ಫೈಬರ್ ರಿಚ್ ಆಗಿರುತ್ತೆ. ಮತ್ತು ನಾವು ಆಯಿಲು ಮತ್ತು ಅದರಲ್ಲಿ ಕೊಲೆಸ್ಟ್ರಾಲ್ ಇಲ್ಲ, ಅದರಿಂದ ನಮಗೆ ಹಾರ್ಟಿಗೂ ಅಷ್ಟೇ ತುಂಬ ಒಳ್ಳೆಯದಾಗಿರುತ್ತೆ. ಈ ಥರ ಹೆಲ್ದಿ ಫುಡ್ ತಿಂದು ನಾವು ಡೇನ ಸ್ಟಾರ್ಟ್ ಮಾಡಿದ್ರೆ ಹೋಲ್ ಡೇ ನಾವು ಹೆಲ್ದಿ ಆಗಿರೋಕ್ಕೆ, ಎನರ್ಜೆಟಿಕ್ ಆಗಿರೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಡ್ರಿಂಕು ಅಷ್ಟೇ ತುಂಬಾ ಹೆಲ್ಪ್ ಆಗುತ್ತೆ. ಅರ್ಲಿ ಮಾರ್ನಿಂಗ್ ಈ ಥರ ಹೆಲ್ದಿ ಡ್ರಿಂಕಿಂದ ಡೇನ ಸ್ಟಾರ್ಟ್ ಮಾಡಿ. ಟೀ ಕಾಫಿನ ಅವಾಯ್ಡ್ ಮಾಡಿ ಈ ಥರ ಹೆಲ್ದಿ ಡ್ರಿಂಕ್ ಕುಡಿಯೋದ್ರಿಂದ ನಿಮ್ಮ ಹೊಟ್ಟೆ ಜೀರ್ಣಾಂಗ ವ್ಯವಸ್ಥೆಗೆ ಹೆಲ್ಪ್ ಆಗುತ್ತೆ. ತಿಂದಿರೋ ಫುಡ್ಡು ಜೀರ್ಣ ಆಗೋಕ್ಕೆ ಸಹಾಯ ಮಾಡುತ್ತೆ. ಕೇವಲ ಡ್ರಿಂಕಿಂದ ಮತ್ತು ನಾವು ಹೆಲ್ದಿ ತಿನ್ನೋದ್ರಿಂದ ಅಷ್ಟೇ ನಮ್ಮ ಆರೋಗ್ಯ ಸುಧಾರಿಸಲ್ಲ. ಒಳ್ಳೆ ಫುಡ್ ತಗೋಬೇಕಾಗುತ್ತೆ, ಒಳ್ಳೆ ನಿದ್ದೆ ಮಾಡಬೇಕಾಗುತ್ತೆ. ಅಂದರೆ 6 ರಿಂದ 7 ಗಂಟೆ ನಿದ್ದೆ ಮಾಡಬೇಕಾಗುತ್ತೆ. ಒಂದು ದಿನಕ್ಕೆ 2 ರಿಂದ 3 ಲೀಟ್ರ್ ನೀರು ಕುಡಿಬೇಕಾಗುತ್ತೆ. ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ, ನಾವು ಡೇ ಎಲ್ಲ ಆ್ಯಕ್ಟಿವ್ ಆಗಿರಬೇಕು. ಸುಮ್ಮನೆ ಕೂತು ಸಿಸ್ಟಮ್ ಮುಂದೆ ಕೆಲಸ ಮಾಡೋರು ಸ್ವಲ್ಪ 1 ಅವರ್ ಆದರೂ ವಾಕ್ ಮಾಡಲೇಬೇಕಾಗುತ್ತೆ. ಈ ಥರ ಎಲ್ಲನೂ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದಾಗ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ. ಇದೇ ಥರ ಹೆಲ್ದಿ ರೆಸಿಪಿಗಾಗಿ ಒಂದು ಊಟ ಆರೋಗ್ಯ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಬೆಲ್ ಐಕನ್ನ ಒತ್ತಿ ಒಂದು ಲೈಕನ್ನು ಕೊಡಿ. ನಿಮ್ಗೆ ನೆಕ್ಸ್ಟ್ ಯಾವ ಹೆಲ್ದಿ ರೆಸಿಪಿ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ಮೊಳಕೆ ಕಾಳು ಯೂಸ್ ಮಾಡಿ ಯಾವ ರೆಸಿಪಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೆಲ್ದಿ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.